ಅಯ್ಯೋ ಫೋನ್ ಕಟ್ ಮಾಡ್ತವ್ರೆ. ನನ್ನಕ್ಕಿನ್ನ ಕೋಪ ಹೋಗಿಲ್ಲ ಅನ್ಸುತ್ತವ. ಅವ್ವ ಸ್ನೇಹ, ಯಾಕವಿ ಪರೀಕ್ಷೆ ಬಿಟ್ಬಿಟ್ಟು ವಾಪಸ್ ಬರ್ತಾ ಇದೆಯೇ? ಬೇಡಕ್ಕಂತಾಯಿ, ಹಂಗ್ ಮಾಡಬೇಡ. ಪರೀಕ್ಷೆ ಮುಗಿಸು. ಚಂದಾಗ್ ಮಾಡು ಪರೀಕ್ಷೆನ. ಏನವ್ವ ನೀನು ಯಾಕೆ ಹೀಗ್ ಮಾಡಕ್ ಹೋದೆ? ಯಾರಿಗೂ ಏನೋ ಹೇಳ್ದೆ ಕೇಳ್ದೆ ಹೊರಟ್ಬಿಟ್ರೆ ನನ್ಗೆ ಏನಾಗುತ್ತೆ ಅಂತ ಯೋಚನೆನೂ ಮಾಡ್ಲಿಲ್ವಾ ನೀನು? ಇಲ್ಲವ್ವ, ನಾನು ನಿನ್ನ ಬಂದು ನೋಡೋವರೆಗೂ ನನ್ಗೆ ಸಮಾಧಾನ ಇರಲ್ಲ. ನಾನು ಬರ್ತಿದ್ದೀನಿ. ಸ್ನೇಹ, ನೀನೀಗ ಪರೀಕ್ಷೆ ಬರೀದೆ ಹೋದ್ರೆ ನೀನು ಇಷ್ಟು ವರ್ಷ ಕಷ್ಟಪಟ್ಟಿದ್ದೆಲ್ಲ ಅರ್ಥ ಆಗ್ಬಿಡ್ತಿದೆ ಕಣ್ತಾಯಿ. ಹಂಗೆ ಮಾಡಬಾರ್ದು. ಇಲ್ಲೋಡು, ನೀನು ವಾಪಸ್ ಬರೋ ಹೊತ್ತಿಗೆ ನಿನ್ನ ಕನಸು ನನ್ಸಾಗಿರ್ಬೇಕು. ನನ್ನ ಮಗಳು ಕಣವ ನೀನು. ಹಂಗೆಲ್ಲ ಬರಬಾರ್ದು, ಸಾಧನೆ ಮಾಡ್ಕೊಂಡೇ ಬರಬೇಕು. ಇಲ್ಲೋಡು, ನಾನು ನಿಮ್ಮ ಅವ್ವ ಹೇಳ್ತಾ ಇವನಿ, ನನ್ನ ಮಾತಿಗೆ ಮರುವಾದಿ ಕೊಡ್ತೀಯೋ ಇಲ್ಲೋ ಆಟ ಹೇಳು ನನಗೆ. ಬೇಡ ಕಣವ್ವ, ಅವಳು ಬೇಡ ಕಣೆ ತಾಯಿ. ಇಲ್ಲೋಡು, ನಿಮ್ಮವಂಗೆ ಏನೂ ಆಗಕ್ಕಿಲ್ಲ, ಚಿಂತೆ ಮಾಡಬೇಡ. ನೀನು ಪರೀಕ್ಷೆ ಬರೆದ್ಬಿಟ್ಟು ಬಾ ಇಲ್ಲಿ, ಆಮೇಲೆಲ್ಲ ಮಾತಾಡುಮ್ಮ. ನಿನ್ನ ನೋಡಿದ್ನಲ್ಲ ಅವ್ವ, ನಂಗೆ ಅದೇ ಸಮಾಧಾನ ಸಾಕು. ನಾನೀಗ ಇಂಟರ್ವ್ಯೂ ಚೆನ್ನಾಗಿ ಮಾಡಿಲ್ಲ ಅಂದ್ರೂ ನಂಗೆ ಚಿಂತೆ ಇಲ್ಲ. ಅಯ್ಯೋಯ್ಯೋ, ಹಂಗೆಲ್ಲ ಅನ್ಬಾರ್ದು ಕಣ್ತಾಯಿ. ಕನಸನ್ನ ಯಾರಾದ್ರೂ ಮೊಂಡ್ಪಾಲ್ ಮಾಡ್ತಾರೇನೆ? ಇಲ್ಲ ಕಣವ, ಹಂಗೆ ಮಾಡಬಾರ್ದು. ಇಲ್ಲೋಡು, ನೀನು ಗೆಪ್ತಿ ಮಾಡ್ಕ್ಯೋ. ನೀನು 5ನೇ ವರ್ಷದವಳಿದ್ದಾಗ ನಂಗೆ ಇವನ್ ಮಾತು ಕೊಟ್ಟಿದೆ, ಗೆಪ್ತಿ ಮಾಡ್ಕೋ. ಸ್ನೇಹ, ಇವನ್ ಮಾಡ್ತಿದ್ಯವ? ನಾನು DC ಆಗಲ್ಲ ಅಂತ ಹೇಳ್ಬಿಟ್ಟು ಹೋದ್ನಲ್ಲ, ನಾನು DC ಆಗೇ ಆಗ್ತೀನಿ. ಇದು ನಿನ್ನ ಮೇಲೆ ಆಣೆ. ಸ್ನೇಹ, ನನ್ನ ಮಗಳು ಯಾವ ಕಾರಣಕ್ಕೂ ಯಾವತ್ತೂ ಛಲ ಅನ್ನೋದನ್ನ ಬಿಡಕ್ಕಿಲ್ಲ.